ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಪೇಣ್ಯ ಹೋಗ್ತಾ ಇದೀನಿ. ಬನ್ನಿ ಸರ್, ನೈಸ್ ರೋಡ್ ಮೇಲೆ ಹೋಗ್ತಾ ಇದೀನಿ. ನೈಸ್ ರೋಡ್ ಹಂಗೆ ಟೋಲ್ ಕೂಡ ಎಷ್ಟಿದೆ, ರೋಡ್ ಎಲ್ಲ ಯಾವ ತರ ಇದೆ ಎಲ್ಲ ಹಂಗೆ ನೋಡ್ಕೊಂಡು ಹೋಗೋಣ ಬನ್ನಿ ಒಂದ್ ಟೈಮ್. ಇದು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಹತ್ರ ಬರ್ತಾ ಇದೀನಿ. ಎಷ್ಟ ಅಂತಾರೆ ಟೋಲ್ ನೋಡೋಣ ಇವತ್ತು. ಎವ್ರಿಡೇ ಬರ್ತಾ ಇರ್ತೀವಿ ಆಲ್ಮೋಸ್ಟ್. ಮುಂಚೆ ಎಲ್ಲ ಕಮ್ಮಿ ಇತ್ತು ಟೋಲು, ಇವಾಗೆಲ್ಲ ತುಂಬಾ ಜಾಸ್ತಿ ಆಗಿದೆ. ಬನ್ನೇರುಘಟ್ಟಕ್ಕೆ ನಾವು ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ 10 ರೂಪಾಯಿ ಇತ್ತು, 30 ರೂಪಾಯಿ ಆಗಿದೆ. 3 ವರ್ಷ ಜಾಸ್ತಿ ಆಗಿದೆ ಟೋಲ್ ತಗೊಂಡು ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಟೋಲ್ ಕೂಡ ತಗೊಂಡು ಹೊರಟೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಎಷ್ಟಿದೆ, ನಾಯಂಡಹಳ್ಳಿ ತಗೊಂಡಿದ್ದೀನಿ ನಾನು. 78 rupees ಹೊಸೂರು ರೋಡ್ ಇಂದ ನೈಸ್ ರೋಡ್ ನಾಯಂಡಹಳ್ಳಿಗೆ 78. ಏನ್ ಗುರು, ಎಷ್ಟು ಕಿಲೋಮೀಟರ್ ಇದೆ ಗೊತ್ತಾ ಅಲ್ಲಿಗೆ? ಇದು ಕರೆಕ್ಟ್ ಆಗಿ 27 ಕಿಲೋಮೀಟರ್ ಇದೆ ನೈಸ್ ರೋಡ್ ಮೇಲೆ ನಾಯಂಡಹಳ್ಳಿಗೆ ಹೋದ್ರೆ. ಇಷ್ಟೊಂದು ಟೋಲ್ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಪೆಟ್ರೋಲ್ಗಿಂತ ಟೋಲೇ ಜಾಸ್ತಿ ಆಗೋಯ್ತು. ಹೆಚ್ಚು ಕಮ್ಮಿ 78 ಅಂದ್ರೆ 80 ರೂಪಾಯಿ ಇಟ್ಕೊಳ್ಳಿ. 3/4 ಲೀಟರ್ ಪೆಟ್ರೋಲ್. 3/4 ಲೀಟರ್ ಪೆಟ್ರೋಲ್ ಆದ್ರೆ ಆಲ್ಮೋಸ್ಟ್ ಒಂದು 40 ಕಿಲೋಮೀಟರ್ ಓಡುತ್ತೆ ಗಾಡಿ. ಗೇರ್ ಗಾಡಿಗಳಾದ್ರೆ, ಸ್ಕೂಟಿ ಆದ್ರೆ ಒಂದು 30-35 ಓಡ್ತವೆ. ಇಲ್ಲಿ ಕಿಲೋಮೀಟರ್ ಇರೋದು ಎಷ್ಟು, 27. ಟೋಲೇ 80 rupees. ತುಂಬಾ ಜಾಸ್ತಿ ಆಯ್ತು ಆಕ್ಚುಲಿ. ಮುಂಚೆ ಎಲ್ಲ ಇತ್ತು ಟೋಲು. ಬನ್ನೇರುಘಟ್ಟಕ್ಕೆ 10 ರೂಪಾಯಿ ಇತ್ತು, ಕನಕಪುರ ರೋಡ್ಗೆ 20 ಇತ್ತು, ಮೈಸೂರು ರೋಡ್ಗೆ 25, ಮಾಗಡಿ ರೋಡ್ಗೆ 45 ರೂಪಾಯಿ, ತುಮಕೂರು ರೋಡ್ಗೆ 55 ರೂಪಾಯಿ ಲಾಸ್ಟ್ ಇತ್ತು ಬೈಕಲ್ಲಿ ನಾವು ಸ್ಟಾರ್ಟಿಂಗ್ ಹೋಗಕ್ ಸ್ಟಾರ್ಟ್ ಮಾಡಿದಾಗ. ಬಟ್ ಇವತ್ತು ಎಷ್ಟಾಗಿದೆ ಅಂದ್ರೆ, ತುಮಕೂರು ರೋಡ್ ರೀಚ್ ಆಗ್ತಿರೋದ್ರೆ ಫೈನಲಿ 120 rupees ಓನ್ಲಿ 2 ವೀಲರ್ಗೆ. ಟೋಲ್ ಆಗ್ಬಿಟ್ಟಿದೆ 120 rupees ಅಂದ್ರೆ 48 ಕಿಲೋಮೀಟರ್. ಎಲೆಕ್ಟ್ರಾನಿಕ್ ಸಿಟಿ ತುಮಕೂರು ಲಾಸ್ಟ್ 48 ಕಿಲೋಮೀಟರ್ 120 ರೂಪಾಯಿ ಟೋಲೇ ಕೊಡ್ಬೇಕು ಜಾಸ್ತಿ. ಪೆಟ್ರೋಲ್ಗಿಂತ ಟೋಲೇ ಜಾಸ್ತಿ ಕಟ್ಬೇಕು ನಾವು. ಏನ್ ಮಾಡುದು, ಇಷ್ಟು ಟ್ಯಾಕ್ಸ್ ಕಟ್ತೀವಿ ನಾವು, ರೋಡ್ ಟ್ಯಾಕ್ಸ್. ಬಟ್ ನಮ್ಮ ಬೆಂಗಳೂರು ಸಿಟಿ ರೋಡ್ಗಳು ನೋಡ್ಬಿಟ್ರೆ ಏನ್ ಬೇಡ, ಅಷ್ಟು ವರ್ಸ್ಟ್ ಆಗಿದಾವೆ. ನೈಸ್ ರೋಡ್ ಸೂಪರ್. ನೈಸ್ ರೋಡ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನೈಸ್ ರೋಡ್ ತರ ಎಲ್ಲ ನಮ್ಮ ಆಲ್ ಓವರ್ ಕರ್ನಾಟಕ ಆಗಲಿ ಬೆಂಗಳೂರಲ್ಲಿ ರೋಡ್ ಇದ್ಬಿಟ್ರೆ ಬೆಂಕಿ ತರ ಡ್ಯೂಟಿ ಮಾಡ್ಬೋದು ಎಲ್ಲ ಹುಡುಗರು. ಡೆಲಿವರಿ ಬಾಯ್ಸ್ ಆಗ್ಲಿ, ರಾಪಿಡ್ ಬೈಕ್ ಟ್ಯಾಕ್ಸಿ ಆಗ್ಲಿ, ಎಲ್ಲಾ ತರ ವೆಹಿಕಲ್ಸ್ ಅಷ್ಟೇನೆ. ಎಷ್ಟು ನೀಟಾಗಿ ಎಲ್ಲ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಕೆಲ್ಸಕ್ಕೂ ಕೂಡ ಅಷ್ಟೇ ಬೇಗ ಹೋಗ್ಬೋದು, ಬೇಗ ಬರ್ಬೋದು. ಅಷ್ಟು ಚೆನ್ನಾಗಿದೆ ರೋಡ್. ಎಲ್ಲಿ ಒಂದಷ್ಟು ಟ್ರಾಫಿಕ್ ಜಾಮ್ ಆಗಲ್ಲ. ಎಷ್ಟೇ ವೆಹಿಕಲ್ಸ್ ಹೊರಡಿದ್ರು ಅಷ್ಟು. ರೋಡ್ ಕೂಡ ದೊಡ್ಡದಾಗಿದೆ. ಒಂದು ಗುಂಡಿ ಬೀಳಲ್ಲ, ಒಂದು ಹತ್ತಿರಲ್ಲ, ಅಷ್ಟು ನೀಟಾಗಿದೆ ರೋಡ್. ಈ ರೋಡ್ ಹಾಕಿದಾರೆ ಇವಾಗ, ವೈಟ್ ಟಾಪಿಂಗ್ ಸಿಮೆಂಟ್ ರೋಡ್. 30 ವರ್ಷ ಆದ್ರೂ ಈ ರೋಡ್ ಕ್ವಾಲಿಟಿ ಆಗಿದೆ. ಇದೇ ತರ ಕ್ವಾಲಿಟಿ ಸಿಟಿ ಒಳಗಡೆ ಪಬ್ಲಿಕ್ಸ್ ಎಲ್ಲರೂ ಕೇಳ್ತಾರೆ ಇದೇ ತರ. ನೈಸ್ ರೋಡ್ ಅಲ್ಲಿ ಓಡಾಡೋ ವೆಹಿಕಲ್ಸ್, ಹೆವಿ ವೆಹಿಕಲ್ಸ್ ಸಿಟಿ ಒಳಗಡೆ ಓಡಾಡಲ್ಲ. ಇಲ್ಲಿ ಎಂತೆಂತ ದೊಡ್ಡ ಕಂಟೈನರ್, ಬಸ್, ಟ್ರಕ್, ಲಾರಿಗಳು, ಹೆವಿ ಗಾಡಿನೇ ಓಡಾಡೋದು ಜಾಸ್ತಿ ಇಲ್ಲಿ. ಆದ್ರೂ ರೋಡ್ ಮಾತ್ರ ಇಷ್ಟು ಸೂಪರ್ ಆಗಿರುತ್ತೆ. ಸಿಟಿ ಒಳಗಡೆ ಓಡಾಡೋ ಬಸ್, ಕಾರು, ಆಟೋ ಇದಕ್ಕೇನೆ ಇಷ್ಟು ರೋಡ್ ಕಿತ್ತು ಹದಗೆಟ್ಟು ಹೋಗುತ್ತೆ. ಇವತ್ತು ಹಾಕಿರೋ ರೋಡ್ ಇನ್ನೊಂದು ತಿಂಗಳಲ್ಲಿ ರೋಡ್ ಹಾಕಿರೋ ತರ ಇರಲ್ಲ. ಅದು ಎಷ್ಟೋ ವರ್ಷ ಆಗಿದೆ ಅನ್ನೋ ತರ ಆಗೋಗ್ಬಿಟ್ಟಿರುತ್ತೆ ರೋಡ್ ನೋಡಿದ್ರೆ. ಆ ಲೆವೆಲ್ ಬಂದಿರುತ್ತೆ ರೋಡ್ ಪರಿಸ್ಥಿತಿ. ಬಟ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಈ ತರ ಎಲ್ಲ ರೋಡ್ ಬಿಟ್ರೆ ಡೆಲಿವರಿ ಬಾಯ್ಸ್ಗೆ ಆಗ್ಲಿ, ಎಲ್ಲರಿಗೂ ಬೆಂಗಳೂರಲ್ಲಿ ಡ್ಯೂಟಿ ಮಾಡಕ್ಕೆ ಎಷ್ಟು ಈಸಿ ಆಗುತ್ತೆ. ಆಫೀಸ್ಗೆ ಹೋಗೋರಿಗೆ ಬರೋರಿಗೆ 1 ಅವರ್ 2 ಅವರ್ ಹೋಗೋಂತ ಜಾಗಕ್ಕೆ 20 ನಿಮಿಷ ಅರ್ಧ ಗಂಟೆಲಿ ಹೋಗ್ಬಿಡ್ಬೋದು. ಆ ತರ ಇದೆ ರೋಡ್ ಕೂಡ ಅಷ್ಟೇನೆ. ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇರೋದೇ ಜಾಸ್ತಿ. ಒಂದು ಮೇಜರ್ ಕಾರಣ ಅಂದ್ರೆ ರೋಡ್ ಇಶ್ಯೂ. ಎಲ್ಲಾ ಕಡೆ ರೋಡ್ ಗುಂಡಿಗಳು, ಕಿತ್ತೋಗಿರೋ ರೋಡು, ಹಳ್ಳಗಳು ಬಿದ್ದ ರೋಡಲ್ಲಿ ಈ ಸಮಸ್ಯೆಯಿಂದಲೇ ಟ್ರಾಫಿಕ್ ಜಾಮ್ ಇವೇ ಆಗ್ತಾ ಇದೆ. ನೆಕ್ಸ್ಟ್ ಸಮಸ್ಯೆ ಬಂದ್ರೆ ವೆಹಿಕಲ್ಸ್ ಜಾಸ್ತಿ. ಬೆಂಗಳೂರಲ್ಲಿ ಅವಶ್ಯಕತೆಗಿಂತಲೂ ಜಾಸ್ತಿ ವೆಹಿಕಲ್ಸ್ ಇದೆ, ಜನಕ್ಕಿಂತ ಜಾಸ್ತಿ ವೆಹಿಕಲ್ಸ್ ಇದಾವೆ. ಈ ಒಂದು ಸಮಸ್ಯೆಯಿಂದ ಟ್ರಾಫಿಕ್ ಸಮಸ್ಯೆ ಜಾಸ್ತಿ. ಮತ್ತೆ ರೋಡ್ಗಳು ಚಿಕ್ಕವು. ಮುಂಚೆ ಎಲ್ಲ ರೋಡ್ ಚಿಕ್ಕದ್ ಮಾಡ್ಬಿಟ್ಟಿದ್ದಾರೆ. ಕೆಲವೊಂದ್ ಕಡೆ ನೋಡ್ಬೇಕು, ಒಂದು 20 ಅಡಿನೇ ರೋಡ್ ಇರಲ್ಲ. ಅಲ್ಲಿ ನೋಡಿದ್ರೆ ಲಕ್ಷಾಂತರ ವೆಹಿಕಲ್ಸ್ ಆ ರೋಡ್ ನೋಡಿದ್ರೆ 20 ಅಡಿ ಇರಲ್ಲ. ಅಂತದ್ರಲ್ಲಿ ಹೆಂಗ್ ಓಡಾಡ್ಬೇಕು ಆ ರೋಡಲ್ಲಿ ಅಷ್ಟು ವೆಹಿಕಲ್ಸ್ ಗಳು. ಹಿಂಗಾಗಿ ಕಿಲೋಮೀಟರ್ ಗಟ್ಟಲೆ ಜಾಮ್. ರೋಡಿಂದ ಅರಳೂರು ರೋಡ್ ಸೈಟ್ ಅಲ್ಲಿ ಬೆಳ್ಳಂದೂರು ರೋಡ್ ಅಟ್ಯಾಚ್ ಆಗುತ್ತೆ ಅಂಬಾಲಿಪುರಕ್ಕೆ. ಆ ರೋಡಲ್ಲಿ ಎಷ್ಟು ವೆಹಿಕಲ್ಸ್ ಓಡಾಡುತ್ತೆ, ದೊಡ್ಡ ಅಪಾರ್ಟ್ಮೆಂಟ್ ಇದಾವೆ. ಆ ರೋಡ್ ನೋಡಿದ್ರೆ ಒಂದು 2 ವೇ ರೋಡ್ ಇದೆ, 20 ಅಡಿ ರೋಡ್ ಇದೆ.
ಒಂದು ದೊಡ್ಡ ಲಾರಿ ಬಂದ್ರೆ ಆ ಕಡೆ ಒಂದು ಬೈಕ್ ಬರಕ್ ಕೂಡ ಆಗಲ್ಲ ಆಪೋಸಿಟ್ ಆಗಿ, ಅಷ್ಟು ಚಿಕ್ಕ ರೋಡ್ ಅದು. ಈ ತರ ರೋಡ್ಗಳಿಂದನೇ ಅರ್ಧ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇರೋದು. ಇದೆಲ್ಲ ನಮ್ ಸರ್ಕಾರ ಮುಂಚೆನೆ ತಿಳ್ಕೋಬೇಕು, ತಿಳ್ಕೊಂಡು ರೋಡ್ಗಳು ದೊಡ್ಡದಾಗಿ ಮಾಡ್ಬೇಕು, ರೋಡ್ ನೀಟಾಗಿ ಮಾಡ್ಬೇಕು. ಇಲ್ಲಾಂದ್ರೆ ಮುಂದಿನ ಇನ್ನು ನೆಕ್ಸ್ಟ್ ಫ್ಯೂಚರ್ ಗಂತ ಬೆಂಗಳೂರು ಪರಿಸ್ಥಿತಿ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಜನರೇಷನ್ ಬರೋರು ಬೆಂಗಳೂರಲ್ಲಿ ಜೀವನ ಮಾಡಕ್ಕೆ ಆಗಲ್ಲ. ಈ ಟ್ರಾಫಿಕ್ ಅಲ್ಲೇ ಅರ್ಧ ಜೀವನ ಕಳ್ಕೊಂಡ್ಬಿಡುತ್ತೆ. ಬೆಳಗಿಂದ ಸಾಯಂಕಾಲ ಟ್ರಾಫಿಕ್ ಇರುತ್ತೆ. ಹಾಗಾಗಿ ಹೆಂಗೆ ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಹೆಂಗೆ, ಅವ್ರ ಡ್ಯೂಟಿ ಮಾಡೋದು ಹೆಂಗೆ, ಹೋಗಿ ಬರಕ್ಕೆ ಟೈಮ್ ವೇಸ್ಟ್ ಮಾಡ್ಬಿಟ್ರೆ ಡ್ಯೂಟಿ ಮಾಡೋದು ಹೆಂಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ತರ ಇದೆ ಬೆಂಗಳೂರು ಪರಿಸ್ಥಿತಿ, ಏನ್ ಮಾಡೋದಂತ ಗೊತ್ತಿಲ್ಲ. ಮತ್ತೆ ನಿಮ್ಮ ಅನಿಸಿಕೆಗಳು ನನಗೆ ತಿಳಿಸಿ ಫ್ರೆಂಡ್ಸ್. ನೀವು ಯಾವ ರೋಡಲ್ಲಿ ಓಡಾಡ್ತೀರಾ ಡೈಲಿ? ಡೆಲಿವರಿ ಬಾಯ್ಸ್ ಎಲ್ಲ ರಾಪಿಡ್ ಬೈಕ್ ರೈಡರ್ಸ್ ಹೆಂಗಿದೆ ಎಲ್ಲ ಯಾವ ತರ ಇದೆ ಅಂತ ಅನಿಸಿಕೆ ನೀವು ತಿಳಿಸಿ. ನಾವು ಜಾಸ್ತಿ ನೈಸ್ ರೋಡಲ್ಲೇ ಓಡಾಡೋದು. ಆಲ್ಮೋಸ್ಟ್ ಪೀಣ್ಯಕ್ಕೆ ಎವ್ರಿ ವೀಕ್ 4 to 5 days ಹೋಗ್ತೀವಿ. ಹಾಗಾಗಿ ನೈಸ್ ರೋಡಲ್ಲೇ ಹೋಗ್ಬಿಡ್ತೀವಿ. ಸಿಟಿ ಒಳಗಡೆ ಹೋದ್ರೆ ಗೊತ್ತು ನಿಮಗೂ, ಸಿಟಿ ಒಳಗಡೆ ಹೋದ್ರೆ 10 kilometers ಕಮ್ಮಿನೇ ಆಗ್ಬೋದು. ಬಟ್ ಇಲ್ಲಿ 1 hour ಅಲ್ಲಿ ಹೋಗೋದಕ್ಕೆ ಅಲ್ಲಿ 2.5 to 3 hours ಟೈಮ್ ತಗೊಳುತ್ತೆ. ಯಾಕೆ ನಾವು ಆನ್ ಟೈಮ್ಗೆ ಕಸ್ಟಮರ್ಗೆ ರೀಚ್ ಮಾಡಕ್ ಆಗಲ್ಲ, ಮೆಟೀರಿಯಲ್ ಸಪ್ಲೈ ಮಾಡಕ್ ಕೂಡ ಆಗಲ್ಲ. ಹಂಗಾಗಿ ನಾವು ಯಾವಾಗ ನೈಸ್ ರೋಡ್ ಪರವಾಗಿಲ್ಲ, 70 ರೂಪಾಯಿ ಟೋಲ್ ಹೋಗೋದು ಪರವಾಗಿಲ್ಲ, ನೈಸ್ ರೋಡೇ ಯೂಸ್ ಮಾಡ್ತೀವಿ. ಈಗ ಪೆಟ್ರೋಲ್ ಬಿಡಿ, ಸಿಟಿ ಒಳಗಡೆ 35 kilometers ಹೋದ್ರು ಅಷ್ಟೇ ಪೆಟ್ರೋಲ್ ಕುಡಿಯುತ್ತೆ. ನೈಸ್ ರೋಡಲ್ಲಿ 48 kilometers ಹೋದ್ರು ಅಷ್ಟೇ ಪೆಟ್ರೋಲ್ ಕುಡಿಯುತ್ತೆ. ಬಿಕಾಸ್ ಸಿಟಿ ಒಳಗಡೆ ಟ್ರಾಫಿಕ್ ಅಲ್ಲಿ ಎಲ್ಲ ಅಲ್ಲಿ ಇಲ್ಲಿ ಗಾಡಿ ಸ್ಲೋ ಆಗಿ ರನ್ನಿಂಗ್ ಅಲ್ಲಿ ಮೂವಿಂಗ್ ಅಲ್ಲೇ ಇರ್ತವೆ, ಸಿಗ್ನಲ್ ಅಲ್ಲಿ. ಹಂಗಾಗಿ ಪೆಟ್ರೋಲ್ ಅದೇ ಸೇಮ್ ಪೆಟ್ರೋಲ್ ಯೂಸ್ ಆಗುತ್ತೆ. ಒಟ್ಟು ಕಮ್ಮಿ ಏನೋ ಜಾಸ್ತಿನೇ ಹೋಗಿರ್ತೀನಿ ಆ ಕಡೆ ಇಲ್ಲಿಗಿಂತಾನು. ಬಟ್ ಏನಪ್ಪಾ ಅಂದ್ರೆ ಟೋಲ್ ಒಂದು 80 ರೂಪಾಯಿ ನಮಗೆ ಎಕ್ಸ್ಟ್ರಾ ಬೀಳುತ್ತೆ. ರೋಡ್ ಚೆನ್ನಾಗಿದೆ, ಗಾಡಿ ಓಡ್ಸಕ್ ಬೇಜಾರಾಗಲ್ಲ, ಆರಾಮ್ಸೆ ಹೋಗ್ಬೋದು, ಟೆನ್ಷನ್ ಇರಲ್ಲ. ಸಿಟಿ ಒಳಗಡೆನೆ ಟ್ರಾಫಿಕ್ ಅಲ್ಲೇನೆ ಅರ್ಧ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಆ ಪೊಲ್ಯೂಷನ್, ವೆಹಿಕಲ್ಸ್ ಡಸ್ಟ್, ಹೊಗೆ ಅದೆಲ್ಲ ಕುಡ್ದು ಹೋಗೋ ಹೊತ್ತಿಗೆ 108 ರೋಗನೇ ಬಂದ್ಬಿಟ್ಟಿರ್ತವೆ. ಮತ್ತೆ ನೈಸ್ ರೋಡ್ ಅಲ್ಲಿ ಪರವಾಗಿಲ್ಲ, ಒಳ್ಳೆ ಮರ ಗಿಡಗಳಿದಾವೆ, ಒಳ್ಳೆ ಗಾಳಿ, ಯಾವ್ದೇ ತರ ವೆಹಿಕಲ್ಸ್ ಅಷ್ಟು ಹೊಗೆ ಬರಲ್ಲ, ಚೆನ್ನಾಗಿದೆ ವಾತಾವರಣ. ಒಳ್ಳೆ ಗಾಳಿ ಬರ್ತಾ ಇರುತ್ತೆ, ಹೋಗ್ಬೋದು. ಹಾಗಾಗಿ ನೈಸ್ ರೋಡ್ ಏನ್ ತೊಂದ್ರೆ ಇಲ್ಲ. ನಾವು ಕೇಳ್ಕೊಳ್ಳೋದಷ್ಟೇ, ನೈಸ್ ರೋಡ್ ತರನೇ ಎಲ್ಲಾ ಬೆಂಗಳೂರು ರಸ್ತೆಗಳು ರೆಡಿ ಆಗ್ಬೇಕು. ಅವಾಗ ಮಾತ್ರ ಬೆಂಗಳೂರಲ್ಲಿ ಜನಗಳು ಸುಖವಾಗಿ ಚೆನ್ನಾಗಿ ಡ್ಯೂಟಿ ಮಾಡ್ತಾರೆ, ಸಂತೋಷವಾಗಿ ಇರ್ತಾರೆ. ಇಲ್ಲ ಅದು ತುಂಬಾ ಕಷ್ಟ. ಈ ಬೆಂಗಳೂರು ಜೀವನ ಬೇಡಪ್ಪ ಅಂತ ಎಷ್ಟೋ ಜನ ಬಿಟ್ಟೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಆಗಲ್ಲ, ಬೆಂಗಳೂರಲ್ಲಿ ಡ್ಯೂಟಿ ಮಾಡಕ್ಕೆ ಆಗಲ್ಲ, ಆತರ ಇದೆ. ಏನೋ ಒಂದು ಕಂಪ್ನಿಗೆ ಹೋಗಿ ಬರೋರ್ಗಾದ್ರೆ ಹೆಂಗೋ ಪರವಾಗಿಲ್ಲ. ಬಟ್ 8 hours 10 hours ಬೆಂಗಳೂರಲ್ಲಿ ಬೆಳಗಿನ ಸಾಯಂಕಾಲ ಗಾಡಿ ಓಡಿಸ್ಕೊಂಡು ಡ್ಯೂಟಿ ಮಾಡ್ಬೇಕಲ್ಲ, ಅವ್ರ ಕಷ್ಟ ದೇವ್ರಿಗೆ ಗೊತ್ತು. ಡೈಲಿ ಎಷ್ಟು ಕಷ್ಟ ಇರುತ್ತೆ ಅಂತ. ನಾವು ಆಗಿರೋದಕ್ಕೆ ಮಾಡ್ತಾ ಇದೀವಿ, ಬೇರೆ ಆಪ್ಷನ್ ಇಲ್ಲ. ಕಂಪ್ನಿಗಳಿಗೆ ಹೋಗಿ ಅವ್ರು ಹೇಳ್ಕೊಂಡು ಕೊಡೋ ಸ್ಯಾಲ್ರಿ ನಮಗೆಲ್ಲ ಮೇಂಟೈನ್ ಆಗಲ್ಲ, ತಿಂಗಳು ಸ್ಯಾಲ್ರಿ ಗಟ್ಟ ಕಾಯಕ್ಕೂ ಆಗಲ್ಲ. ಹಂಗಾಗಿ ಇದು ನಾವೇ ಓನ್, ಅದು ಬೇಕಾದ್ರೆ ಮಾಡ್ಬೋದು, ಬೇಡ ಅಂದ್ರೆ ಬಿಡ್ಬೋದು, ನಮ್ ಇಷ್ಟ. ಇದು ಫ್ರೀಡಮ್ ಇರುತ್ತೆ. ನಾವೇನು 8 hours 10 hours ಡ್ಯೂಟಿ ಇರಲ್ಲ ಕಂಪ್ನಿ ತರ, ಜಸ್ಟ್ 5 to 6 hours ಡ್ಯೂಟಿ ಮುಗಿಸ್ಕೊಂಡು ಬಂದ್ಬಿಡ್ತೀವಿ ಆರಾಮ್ಸೆ ಮನೆಗೆ. ಬಟ್ ಏನಪ್ಪಾ ಅಂದ್ರೆ ಟ್ರಾವೆಲಿಂಗ್ ಮಾಡ್ಬೇಕಲ್ಲ ಅನ್ನೋದು ಒಂದೇ ಸ್ವಲ್ಪ ಬಾಡಿ ಪೇನ್. ಎವ್ರಿ ಡೇ 100 to 120 kilometers ಗಾಡಿ ಓಡುತ್ತೆ ಡೈಲಿ. ಅಂದ್ರೆ ಅಭ್ಯಾಸ ಆಗ್ಬಿಟ್ಟಿದೆ ನಮಗೂ, ಡೈಲಿ ಓಡಿಸಿ. ಹಂಗಾಗಿ ಏನ್ ಅಂತ ಸ್ವಲ್ಪ ಟಯರ್ಡ್ ಆಗಲ್ಲ. ಸಿಟಿ ಒಳಗಡೆ ಹೋದ್ರೆ ಸ್ವಲ್ಪ ಟಯರ್ಡ್. ನೈಸ್ ರೋಡಲ್ಲಿ ಹೋಗಿ ಬರೋದ್ರಿಂದ ಅಷ್ಟೇನು ಸುಸ್ತ ಆಗಲ್ಲ. ಏನ್ ಮಾಡಕ್ ಆಗಲ್ಲ, ಬೆಂಗಳೂರು ಅಂದ್ಮೇಲೆ ಕಾಯಕವೇ ಕೈಲಾಸ, ಮಾಡ್ಲೇಬೇಕು. ಅಲ್ಲಿದ್ರೆ ಹೆಂಗೋ ಜಮೀನ್ ಕೆಲಸ, ಮನೆ ಕೆಲಸ ಮಾಡ್ಬೋದು. ಆ ಕೆಲಸ ಎಲ್ಲ ಸೋಂಬೇರಿಗಳು ಮಾಡಕ್ ಆಗ್ತದೆ ಬೆಂಗಳೂರಿಗೆ ಬಂದ್ಬಿಟ್ಟ. ಈ ಬೆಂಗಳೂರಲ್ಲಿ ಈ ಕೆಲಸ ಏನ್ ಮಾಡಕ್ ಆಗಲ್ಲ, ಮಾಡ್ಲೇಬೇಕು. ಇವಾಗ ಫ್ಯಾಮಿಲಿ ಮ್ಯಾನ್, ಕಮಿಟ್ಮೆಂಟ್ ಬೇಜಾನ್ ಇರ್ತವೆ ನಮ್ದು ಎಲ್ಲ, ಅದು ಇದು. ಹಂಗಾಗಿ ಬೇರೆ ಆಪ್ಷನ್ ಇಲ್ಲ. ಬೆಂಗಳೂರಿಗೆ ಬಂದ್ಮೇಲೆ ದುಡಿಲೇಬೇಕು. ಬೆಂಗಳೂರಾಗ ಇರೋ ಗಂಟ ಕೆಲಸ ಮಾಡ್ತಾನೆ ಇರ್ಬೇಕು, ಹಾಕೊಂಡು ಇರಕ್ಕೂ ಆಗಲ್ಲ ಇದೆ. ಮತ್ತೆ ಇವತ್ತು ರಾಪಿಡೋ ಬೇರೆ ಫೈನಲ್ ಜಡ್ಜ್ಮೆಂಟ್ ಅಂತ ಹೇಳಿದಾರೆ 25ನೇ ತಾರೀಕು. ಇವನಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾವು ಕೂಡ ಅದಕ್ಕೆ ವೈಟಿಂಗ್ ಅಲ್ಲಿ ಇದೀವಿ. ಏನಾದ್ರು ಹೊಸ ನ್ಯೂ ಅಪ್ಡೇಟ್ ಬಂದ್ರೆ ಖಂಡಿತ ಸಂಜೆ ತಿಳಿಸ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ಇಲ್ಲಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ಓಕೆ, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.